ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯಾವ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಆಪ್ಷನ್ಸ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಸಿ ಕರ್ನಾಟಕ ಬ್ಯಾಂಕ್, ಡಿ ಬ್ಯಾಂಕ್ ಆಫ್ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. ಎರಡನೇ ಪ್ರಶ್ನೆ. ನಮ್ಮ ಕಣ್ಣಿನ ರೆಪ್ಪೆಗಳು ಬಡಿದುಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಕಣ್ಣಿನ ಆಯಾಸ, ಬಿ ಶುಭ ಅಶುಭ ಸೂಚನೆ, ಸಿ ಒತ್ತಡ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣಿನ ಆಯಾಸ. ಹೆಚ್ಚು ಸಮಯದವರೆಗೂ ಮೊಬೈಲ್ ನೋಡುವುದರಿಂದ ಅಥವಾ ಕಂಪ್ಯೂಟರ್, ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡುವುದರಿಂದ ಕಣ್ಣು ಆಯಾಸಗೊಂಡು ರೆಪ್ಪೆಗಳು ಬಡಿದುಕೊಳ್ಳುತ್ತವೆ. ಮೂರನೇ ಪ್ರಶ್ನೆ. 1565 ರಲ್ಲಿ ನಡೆದ ತಾಳಿಕೋಟೆ ಕದನ ಯಾವ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು? ಆಪ್ಷನ್ಸ್ ಎ ಚಾಲುಕ್ಯ ಸಾಮ್ರಾಜ್ಯ, ಬಿ ಹೊಯ್ಸಳ ಸಾಮ್ರಾಜ್ಯ, ಸಿ ವಿಜಯನಗರ ಸಾಮ್ರಾಜ್ಯ, ಡಿ ರಾಷ್ಟ್ರಕೂಟ ಸಾಮ್ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ. 1565 ರಲ್ಲಿ ನಡೆದ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ನಾಲ್ಕನೇ ಪ್ರಶ್ನೆ. ಗರ್ಭಿಣಿಯರು ಸಂಜೆ ವಾಕಿಂಗ್ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಮನಸ್ಥಿತಿ ನಿವಾರಣೆ, ಬಿ ಮಲಬದ್ಧತೆ, ಸಿ ಮಗುವಿಗೆ ಒಳ್ಳೆಯದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವ್ಯಾಯಾಮವು ಉಸಿರಾಟದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ. ಜೀರ್ಣಾಂಗವ್ಯೂಹದ ಲೋಳೆ ಪೊರೆಯ ಒಳಪದರದ ನರಗಳು ಮತ್ತು ಸ್ನಾಯುಗಳನ್ನು ಉತ್ತೇಜಿಸುವುದರ ಮೂಲಕ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಹೃದಯ ಬಡಿತ ಮತ್ತು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಹಾಗೂ ಎಂಡರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಇದನ್ನು ದೇಹದ ಉತ್ತಮ ಹಾರ್ಮೋನ್ಗಳು ಎಂದು ಕರೆಯಲಾಗುತ್ತದೆ. ವ್ಯಾಯಾಮವು ಮಗುವಿನ ನ್ಯೂರೋಮೋಟರ್ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ, ಹೆಚ್ಚು ಸಕ್ರಿಯವಾಗಿರಲು ಸಹಾಯ ಮಾಡುತ್ತದೆ, ಜೊತೆಗೆ ಬಲವಾದ ಅಥ್ಲೆಟಿಕ್ ಹೃದಯ ಬಡಿತವನ್ನು ನೀಡುತ್ತದೆ. ಐದನೇ ಪ್ರಶ್ನೆ. ಮನುಷ್ಯನು ಮೊದಲು ಯಾವ ದೇಶದಲ್ಲಿ ಹುಟ್ಟಿದನು? ಆಪ್ಷನ್ಸ್ ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ. ಮನುಷ್ಯನು ಮೊದಲು ಆಫ್ರಿಕಾ ದೇಶದಲ್ಲಿ ಹುಟ್ಟಿದನು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸಪ್ತಸಾಗರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.